ಹೊಸ ಟೈರ್ ಹಾಕ್ಸೋಣ ಅಂತ ಹೋಗ್ತಾ ಇದ್ದೀನಿ. ಸೊ ಆಲ್ರೆಡಿ ಎಲ್ಲ ಸೀಲ್ ಬಿಟ್ಟಂಗೆಲ್ಲ ಆಗ್ಬಿಟ್ಟಿದೆ ನೋಡ್ಬೋದು. ಸೊ 2 ಟೈರ್ ಹಾಕಿದ್ರೆ ಸಾಕಾಗುತ್ತೆ. ಈ 2 ಟೈರು. ಹಾಗೆ ಫ್ರಂಟ್ ಟೈರ್ ಬಗ್ಗೆ ಹೇಳ್ಬೇಕು ಅಂದರೆ ಫ್ರಂಟ್ ಟೈರ್ ಚೆನ್ನಾಗಿದೆ ಇದು. ಓಕೆ, 2 ಟೈರ್ ಹಾಕಿಸ್ಬಿಡೋಣ. ಎಲ್ಲ ಹಾಕಿಸ್ತೀನಿ ಅಂತಂದರೆ ಇದನ್ನು ಹೋಗ್ಬಿಟ್ಟು ನಾನು JC ರೋಡ್ಗೆ ಹೋಗ್ತೀನಿ. ಇಲ್ಲಿ ಸಿಕ್ತಿದೆ ನಾರ್ಮಲ್ ಜಾಗದಲ್ಲಿ, ಅಲ್ಲಿ ಗ್ಯಾರೇಜಲ್ಲಿ. ಬಟ್ ಸ್ವಲ್ಪ ರೇಟ್ ಜಾಸ್ತಿ ಹೇಳ್ತಿದ್ದಾರೆ, 1350 ರೂಪಾಯಿ ಹೇಳ್ತಿದ್ದಾರೆ. ಇಲ್ಲಿ ನೀಲ್ಸಂದ್ರ ಈ ಕಡೆ ಟೈರ್ ಶಾಪ್ಗಳಲ್ಲೆಲ್ಲ. JC ರೋಡ್ಗೆ ಹೋದರೆ ಇನ್ನೂ ಸ್ವಲ್ಪ ಕಮ್ಮಿ ಆಗ್ಬೋದು. ಒಂದು ಬಾಡಿಗೆ ಸಿಕ್ಕಿದೆ, ಬಾಡಿಗೆ ಹಾಕ್ಕೊಂಡು ಹೋಗಿ ಹಂಗೆ ಟೈರ್ ಕೂಡ ಹಾಕ್ಸೋಣ. ಬನ್ನಿ ಇವಾಗ ತೋರಿಸ್ಕೊಡ್ತೀನಿ, ಹೋಗಿ ಹುಡ್ಕೋಣ ಎಷ್ಟಾಗುತ್ತೆ ಏನು ಅಂತ. ಇಲ್ಲೇಕ ರೀಟ್ರೇಡು ಟೈರ್ಗಳನ್ನ ರೀಟ್ರೇಡ್ ಮಾಡೋಂಥ ಜಾಗ ಮತ್ತೆ ಸಿಗುತ್ತೆ. ಮಿನರ್ವಾ ಸರ್ಕಲಲ್ಲಿ ಟೈರ್ ಶಾಪ್ಗಳು ತುಂಬ ಇದ್ದಾವೆ. ನೋಡೋಣ, ಇಲ್ಲೆಲ್ಲಾದ್ರೂ ಕೇಳೋಣ, ಕೇಳ್ಬಿಟ್ಟು ಮುಂದಕ್ಕೆ ಹಂಗೆ ಪಾಸ್ ಆಗೋಣ. ನೋಡ್ರಿ ಆ ಕಡೆ ಎಲ್ಲ ಇದಾವೆ, ಟೈರ್ ಅಂಗಡಿಗಳೆಲ್ಲ ಇದಾವೆ. ನೋಡೋಣ, ಇಲ್ಲೆಲ್ಲಾದ್ರೂ ಒಳ್ಳೆ ಕಡೆ ಸಿಕ್ಕಿದ್ರೆ ಒಂದು ಟೈರ್ ಹಾಕಿಸ್ಕೊಳ. ಇಲ್ಲೊಂದು ಶಾಪ್ ಇದೆ, ಇಲ್ಲಿ ಹೋಗಿ ವಿಚಾರಿಸಿ ನೋಡೋಣ ಎಷ್ಟಾಗುತ್ತೆ ಏನು ಅಂತ. ಇದೊಂದು ಟೈರ್ ಎಲ್ಲ ಸೆಲೆಕ್ಟ್ ಮಾಡಿದ್ದೀನಿ, ನಿಮ್ಗೆ ತಿಳಿಸ್ಕೊಡ್ತೀನಿ ಸ್ವಲ್ಪ ಹೊತ್ತಲ್ಲೇ ಯಾವ ಟೈರ್ ಹಾಕಿಸ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ನನ್ನ ಗಾಡಿಗೆ. ಸೊ ಅದಕ್ಕಿಂತ ಮುಂಚಿತವಾಗಿ ಮಿಷಿನಲ್ಲೇ ಬಿಚ್ಕೋತಾ ಇದ್ದಾರೆ. ಅದಕ್ಕಿಂತ ಏನಪ್ಪಾ ಅಂತಂದ್ರೆ ಯಾವುದು ಟೈರ್ ಚೆನ್ನಾಗಿದೆ, ಯಾವ್ದು ಹೋಗಿದೆ ಅಂತ ಕೂಡ ನೋಡ್ಬೇಕು. ಈಗ ಒಂದು ಸೈಡ್ ಟೈರ್ ಎಲ್ಲ ಬಿಚ್ಕೊಂಡು ಆಗಿದೆ. ಬಟ್ ಏನಂತಂದ್ರೆ ನಂದು ಇನ್ನೊಂದು ಸ್ಪೇರ್ ವೀಲ್ ಆಗಿಟ್ಟಿದೆ, ಅದು ಪಂಚರ್ ಆಗಿತ್ತು. ಅದನ್ನ ಪಂಚರ್ ಹಾಕ್ಸಕ್ ಹೋಗಿಲ್ಲ, ಪಂಚರ್ ಹಾಕ್ಸಿದ್ರೆ ಹೆಂಗೋ ಆಗೋದು. ಬಟ್ ನಾನೇನಂತ ಪ್ಲಾನ್ ಮಾಡ್ಕೊಂಡೆ ಅಂದ್ರೆ ಇನ್ನು ಪಂಚರ್ ಹಾಕಿದ್ರು 100 ರೂಪಾಯಿ ಖರ್ಚಾಗುತ್ತೆ. ಆಲ್ರೆಡಿ ಎಲ್ಲ ಹೋಗ್ಬಿಟ್ಟಿದೆ, ಬೋಲ್ಡ್ ಆಗಿಬಿಟ್ಟಿದೆ. ಹಾಗಾಗಿ ಚೆನ್ನಾಗಿರೋ ಟೈರ್ನ ಎತ್ತಿಟ್ಕೊಂಡು ಸ್ಪೇರ್ ವೀಲ್ ಮಾಡ್ಕೊಳೋಣ ಅಂತ ಅಂದ್ಬಿಟ್ಟು, ಮತ್ತೆ ಯಾವುದೋ ಒಂದು ಟೈರ್ ಸೀಳ್ ಬಿಟ್ಟಂಗಿತ್ತು, ಅದನ್ನ ಚೇಂಜ್ ಮಾಡಿಸ್ಬಿಡೋಣ ಅಂತ ಇದ್ದೀನಿ. ಹಾಗೆ ಇಲ್ಲಿ ಖುಷಿಯಾಗುವಂಥ ವಿಷಯ ಏನಪ್ಪಾ ಅಂತಂದ್ರೆ ಇವರು ಮಿಷಿನಲ್ಲೇ ಬಿಚ್ಚಿ ಮತ್ತೆ ರೀಫಿಟ್ ಮಾಡೋ ಅಂಥದ್ದು, ಅದೊಂದು ನಮಗೆ ಬೆನಿಫಿಟ್ ಅಂತ ಹೇಳ್ಬೋದು. ಸುಮಾರು ಕಡೆ ಇದು ಕಬ್ಬಣ ರಾಡ್ ತಗೊಂಡು ಮತ್ತೆ ಸುತ್ತಿಗೆ ತಗೊಂಡು ಹೊಡಿತಾರೆ, ಹಂಗಾಗಿ ಸ್ವಲ್ಪ ರಿಮ್ ಎಲ್ಲ ಡ್ಯಾಮೇಜ್ ಆಗುವಂತ ಕೂಡ ಚಾನ್ಸಸ್ ಇರುತ್ತೆ. ಸೊ ಪ್ರೋಸೆಸ್ ನೀವೇ ನೋಡಿ ಯಾವ ತರ ಇರುತ್ತೆ ಅಂತ. ಇವ್ರು ಬಿಚ್ತಿರೋದು ಬಂದು ಕಾರ್ ಟೈರ್ಗಳೆಲ್ಲ ಬಿಚ್ತಾರಲ್ವಾ, ಅದೇ ತರ ಪ್ರೋಸೆಸ್ ಅಲ್ಲೇ ಬಿಚ್ತಾ ಇರೋದು. ಯಾಕಾಗಲ್ವಾ ಸರ್ ಅದು? ಟ್ಯೂಬ್ಲೆಸ್ ಎಲ್ಲ ಹಿಂಗೆ ಅಲ್ವಾ ಮಾಡೋದು? ಹಿಂಗೆ ಮಾಡೋದು, ಎಲ್ಲರೂ ಮಿಷಿನಲ್ಲಿ ಮಾಡಲ್ಲ, ಕೈಯಲ್ಲೇ ಮಾಡ್ತಾರೆ. ಓಹೋ, ಓಕೆ. ಈಗ ಓಪನ್ ಮಾಡ್ಕೋತಿದ್ದಾರೆ ಅಣ್ಣ ಅವರು. ಅಂದ್ರೆ ಆಗಲ್ಲ ಅಂತಾನೆ ಏನೋ ಮಿಷಿನಲ್ಲಿ ಬೀಡಿಂಗ್ ಸೇಫ್ಟಿ ಆಗುತ್ತೆ. ಬೀಡಿಂಗ್ ಹೋಗಿ ಬೇರೆ ಕಡೆ ಬಿಚ್ಚುವಾಗ ಏನು ಪ್ರೆಸ್ ಮಾಡಿದ್ರೆ ಕಟ್ ಆಗಿಬಿಡ್ತದೆ. ಇದು ನಾವು ನಮ್ಮ ಕಡೆಯಿಂದ ಮಿಷಿನಲ್ಲಿ ಹಾಕಿ ಕಾರ್ ಟೈರ್ಗೆ ಏನು ಪ್ರೊಸೀಜರ್ ಯೂಸ್ ಮಾಡ್ತೀವಿ, ಸೇಮ್ ಅದೇ ಥರನೇ ನೀವು ಮಾಡ್ಕೋತಾ ಇದ್ದೀರಾ. ಓಕೆ ಓಕೆ, ಅಂದರೆ ಇದು ಈಸಿ ಮೆಥಡು. ಸೇಫ್ಟಿ ಬೀಡಿಂಗ್ ಎಲ್ಲ ಏನು ಇದಾಗಲ್ಲ. ಓಕೆ ಓಕೆ. ಮತ್ತೆ ಬೇಗನೂ ಆಗ್ಬಿಡುತ್ತಲ್ಲ ಅದು. ಸೊ ಈ ಥರ ಇಲ್ಲಿ ಬಂದರೆ ನನ್ನ ಶಾಪ್ ಹೆಸರು ಕೂಡ ಹಾಕಿರ್ತೀನಿ. ಶಾಪ್ ಹೆಸರು ಹಾಕಿದಾಗ ನಿಮಗೆ ಗೊತ್ತಾಗುತ್ತೆ. ಇವಾಗಲೇ ತೋರಿಸ್ಕೊಟ್ಬಿಡ್ತೀನಿ. ಇದು ಈ ಕಡೆ ಮಿನರ್ವಾ ಸರ್ಕಲ್ ಇದೆ. ಮಿನರ್ವಾ ಸರ್ಕಲಿಂದ ನೀವು ಈ ಕಡೆ ಬಂದರೆ ಶ್ರೀ ಧರ್ಮ ಅಂತ ಅಂದ್ಬಿಟ್ಟಿದೆ ನೋಡಿ. ಇದು ಇಲ್ಲೇನೆ ನೀಟಾಗಿ ಫಿಟ್ ಮಾಡಿಕೊಡ್ತಾರೆ. ಮುಂಚೆನೂ ನಾನು ಹಾಕ್ತಿದ್ದೀನಿ ಇವ್ರ ಹತ್ರ. ಈ ವಿಡಿಯೋ ಯಾವುದೇ ಥರ ಪ್ರಮೋಷನ್ ಅಲ್ಲ, ಇಲ್ಲಿ ನೀಟಾಗೆ ಫಿಟ್ ಮಾಡಿಕೊಡ್ತಾರೆ. ಸೊ ಆಕ್ಚುಲಿ ನಾನಿವತ್ತು ತಗೊಂಡಿರುವಂಥ ಟೈರ್ ಯಾವುದಪ್ಪ ಅಂದರೆ TVS ಹಾಕಿಸ್ತಾ ಇದ್ದೀನಿ. ಹಾಗೆ ಬೆಟರ್ ಏನಂತಂದರೆ ಹೊಸ ಟೈರ್ ಹಾಕಿಸ್ಕೋಬೇಕಾದ್ರೆ ಹೊಸ ನೆಕ್ ಕೂಡ ಹಾಕಿಸ್ಕೊಬಿಟ್ರೆ ಒಳ್ಳೆಯದು, ಲೀಕೇಜ್ ಬರೋದಿಲ್ಲ. ಏನು ಸರ್, ಕರೆಕ್ಟ್ ಅಲ್ವಾ? ಇಲ್ಲ ಆಮೇಲೆ ಹಾಕಿ ಕೊಟ್ಬಿಟ್ಟಿರ್ತಾರೆ, ಮತ್ತೆ ಬಿಚ್ಚೋದು ಡಬಲ್ ಕೆಲಸ ಆಗ್ಬಿಡುತ್ತೆ. ಅದಕ್ಕೆ ಬೆಟರ್ ಏನಂತಂದರೆ ಹೋದರೆ ಹೋಯ್ತು, ಒಂದು 50 ರೂಪಾಯಿನ ಏನೋ ಇರುತ್ತೆ, ಚೇಂಜ್ ಮಾಡಿಸ್ಕೊಂಬಿಟ್ರೆ ಬೆಟರು. ನಾನು ಟೈರ್ ಹಾಕ್ಸ್ತಿರೋದು ಬಂದು TVS ಕಂಪ್ನಿದಿದು, ಟ್ಯೂಬ್ಲೆಸ್ ಆಗಿರುತ್ತೆ. ಟ್ಯೂಬ್ಲೆಸ್ಸು ಹಾಗೆ ಜಯ ಅಂತ ಅಂದ್ಬಿಟ್ಟು. ಇವಾಗ ಬರ್ತಿರೋ ಎಲ್ಲ ಗಾಡೀಲಿ ಬಂದು ಇದೇ ಬರ್ತಿರೋದು. MRF ಮತ್ತು C8 ಬರ್ತಿದೆ, ಆದರೆ ಆಲ್ಮೋಸ್ಟ್ ಎಲ್ಲ ಬಜಾಜ್ ಅವ್ರು ಯೂಸ್ ಮಾಡ್ತಿದ್ದಾರೆ ಈಗ. ಇದೇನೆ ಸೇಮ್ ಇದನ್ನೇ ಯೂಸ್ ಮಾಡ್ಕೋಬೋದು. ಸರ್ ಹೇಳಿದೇನಂತಂದರೆ ಒಂದು 60-70 ಸಾವಿರ ಕಿಲೋಮೀಟ್ರ್ ಅಂತೂ ಓಡುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಮತ್ತು ಇದನ್ನು ಫಿಟ್ ಮಾಡಬೇಕಾದ್ರೂ ಸರ್ ಹತ್ರ ಬಂದರೆ ಇಲ್ಲಿ ಮಿಷಿನಲ್ಲೇ ಫಿಟ್ ಮಾಡ್ತಾರೆ. ಇದು ಒಡೆಯೋದು ಬಡಿಯೋದು ಬೆಂಡಾಗೋದು ಆ ಥರ ಏನೂ ಇರೋದಿಲ್ಲ. ಅಂದರೆ ಒಂದು ಕ್ವಾಲಿಟಿ ನೀಟ್. ಮುಂಚೆನೂ ನಾನು ಇಲ್ಲೇ ಇವ್ರ ಹತ್ರನೇ ತಗೊತಾ ಇದ್ದೆ ನನ್ನ ಹಳೆ ಆಟೋಗಳಿಗೆಲ್ಲ. ಅದು ಬಂದುಬಿಟ್ಟು ಟ್ಯೂಬ್ ಟೈರ್ಗಳು, ಅವಾಗೆಲ್ಲ 850, 900 ಈ ಥರ ತೊಗೊಂಡಿರೋದು. ಒಂದು ಸತಿ ಟೈರ್ ಹಾಕಿಸ್ಬಿಟ್ರೆ ಆಲ್ಮೋಸ್ಟ್ ಯಾರು 1 ವರ್ಷವರೆಗೂ ಅಷ್ಟು ಬರೋದಿಲ್ಲ. ಏನು ಸರ್, ಕರೆಕ್ಟ್ ಅಲ್ವಾ? ಹಾಂ, 1.5 ವರ್ಷವರೆಗೂ ಯಾರು ಬರೋಲ್ಲ. ಸೊ ಈಗ ಏರ್ ಒಂದು ಹೊಡ್ಸ್ಕೊಂಡು
38 ಜಾಸ್ತಿ ಆಗುತ್ತೆ, ಜಂಪ್ ಆಗುತ್ತಲ್ವಾ? ಹೌದಾ? ಹೊಸ ಟೈರ್ ಒಂದು ಫಿಟ್ ಮಾಡಿಸ್ಕೊತಾ ಇದ್ದೀನಿ. ಒಂದು ಸೈಡ್ ಫಿಟ್ಟಿಂಗ್ ಆಯಿತು. ನೋಡೋಣ ಈ ಟೈರ್ ಯಾವ ಥರ ಇರುತ್ತೆ ಲೈಫ್ ಅಂತ. ಓಕೆ, ಸೊ ಇವಾಗ ಫಿಟ್ ಮಾಡ್ತಾ ಒಂದು ಸೈಡು, ಇನ್ನೊಂದು ಸ್ಪೇರ್ ವೀಲ್ ಒಂದು ಹಾಕ್ಕೋಬೇಕು. ನೋಡೋಣ, ಹೊಸದು ಎರಡೂ ಬ್ಯಾಕ್ ಸೈಡ್ ಹಾಕಿಸ್ಕೊತೀನಿ. ಇದು ಪಂಚರ್ ಆಗಿತ್ತು ಮುಂಚೆ ಈ ಟೈರು, ಇವಾಗ ಇದೇ ಟೈರ್ನೇ ಫಿಟ್ ಮಾಡಿಸ್ತಾ ಇರೋದು. ಪಂಚರ್ ಆಗಿ ಟೈರು, ಇನ್ನೊಂದು ಆ ಕಡೆ ಒಂದು ಹಾಕ್ಸೋಣ. ಮಿಷಿನಲ್ಲೇ ಮಾಡ್ತಿದ್ದಾರೆ. ಲೆಫ್ಟ್ ಸೈಡ್ ಕೂಡ ಟೈರ್ನ ಬಿಚ್ಕೊತಾ ಇದ್ದಾರೆ, ಬಿಚ್ತಿದ್ದಾರೆ. ಸೊ ಇದೊಂದು ನೋಡೋಣ, ಇದರಲ್ಲಿ ಯಾವ ಟೈರ್ ಚೆನ್ನಾಗಿರುತ್ತೆ ಇಟ್ಕೊಳೋದು ಅಂತ ಅಂದ್ಬಿಟ್ಟು. ಮೋಸ್ಟ್ಲಿ ಇದೇ ಟೈರ್ ಚೆನ್ನಾಗಿದೆ ಅನ್ನಿಸ್ತಾ ಇದೆ ನನಗೆ. ಯಾಕೋ ಸ್ವಲ್ಪ ಗ್ರಿಪ್ಪು ಚೆನ್ನಾಗಿದೆ ಇದರಲ್ಲಿ. ಕಂಪ್ಲೀಟ್ ಮಾಡಿದ್ರೆ ಇದ್ರಲ್ಲಿ ಗ್ರಿಪ್ ಚೆನ್ನಾಗಿದೆ. ಇದನ್ನೇ ಸ್ಪೇರ್ ವೀಲ್ ಮಾಡ್ಕೊಬರ್ತೀನಿ. ಸೊ ಇದು ಬಂದ್ಬಿಟ್ಟು ತುಂಬಾ ಓವರ್ ಉಜ್ಜದಂಗಿದೆ, ಮತ್ತೆ ಇಲ್ಲಿ ಕ್ರ್ಯಾಕ್ ತರ ಎಲ್ಲ ಕಾಣಿಸ್ತಾ ಇದೆ. ಕ್ರ್ಯಾಕ್ ತರ ಕಾಣಿಸ್ತಾ ಇದೆ ಸರ್. ಇದು ಬೆಟರ್ ಅನ್ನಿಸ್ತದೆ ಸರ್. ಯಾವ್ದು ಇಟ್ಕೊಳ್ಳೋಣ ಇದರಲ್ಲಿ? ಇದಾ? ಓಕೆ ಬ್ರದರ್, ಇಸ್ಕೋ ಏಕೋಲ್ದು ಚೆನ್ನಾಗಿದೆ. ಇದೆ ಸಾಕು, ಇದರಲ್ಲಿ ಸುಮಾರು ಇದೆ. ಇದನ್ನ ಹೊಡಿಬೋದು, ಹೆಚ್ಚು ಕಡಿಮೆ ಒಂದು 4-5 ಸಾವಿರ ಕಿಲೋಮೀಟರ್ ಹೊಡಿಬೋದು. ಸ್ಪೇರ್ ವೀಲ್ ಆಗಿ ಇಟ್ಕೊಂಡಿದ್ದೀನಿ ಈಗ. ಇದು ಇದೇ ಚೆನ್ನಾಗಿ ಸಾಕು. ಸ್ಪೇರ್ ವೀಲ್ಗೆ ಏನು ನಮಗೆ ಎಮರ್ಜೆನ್ಸಿ ಇದ್ದಾಗ ಟ್ಯೂಬ್ಲೆಸ್ ಆದ್ರೆ ಏನು ಅಂಥದ್ದೇನು ಇದು ಬರೋದಿಲ್ಲ, ಸಿಕ್ಕಾಪಟ್ಟೆ ತೆಗೆ ಹೊಡಿತೈತೆ. ಸೊ ಈಗ ಇದನ್ನ ಬಿಚ್ಕೊಂಡಿದ್ದಾರೆ, ಹಳೆ ಟೈರು. ಓಡಿಸ್ಬೋದು, ನಾವು ಇನ್ನೂ ಓಡಿಸ್ತಾ ಇದ್ವಿ, ಬಟ್ ಏನಂದ್ರೆ ಬೇಡ ಸಾಕು, ಸೀಳೆಲ್ಲ ಬಿಡಂಗೆ ಆಗ್ಬಿಟ್ಟಿದೆ. ಅದಕ್ಕೋಸ್ಕರ ಇವಾಗ ಇದೊಂದು ಫಿಟ್ ಮಾಡಿಸ್ಕೊಂಡ್ಬಿಟ್ರೆ ಆಯಿತು. ಬಂದರೆ ಎಲ್ಲ ಐಟಮ್ ಕೂಡ ಸಿಕ್ಬಿಡುತ್ತೆ. 2 ವೀಲರು, ಕಾರು, ಸ್ಕೂಟ್ರು, ಆಟೋ, ಪ್ರತಿಯೊಂದು ಟೈರ್ ಕೂಡ ಇಲ್ಲಿ ಸಿಗುತ್ತೆ. ಟ್ಯೂಬ್ ಆಗಿರಲಿ, ಪಂಚರ್ ಕಿಟ್ ಆಗಿರಲಿ, ಇವೆಲ್ಲನೂ ಕಂಪ್ನಿಯಿಂದನೇ ಟೈಅಪ್ ಹಾಕಿರುವಂಥ ಡೀಲರ್ಸ್. ಖುಷಿ ವಿಷಯ ಏನಪ್ಪ ಅಂತಂದರೆ, ಇಲ್ಲಿ ನೋಡ್ಬೋದು, ನಾನು ಇನ್ನು ಹೊಡೆದು ಬಡ್ದೇನೋ ಓಪನ್ ಮಾಡ್ತಾರೆ ಅಂದ್ಕೊಂಡೆ, ಆದರೆ ಇವರು ಇದು ಮಿಷಿನಲ್ಲೇ ಓಪನ್ ಮಾಡ್ಕೊತಾ ಇದ್ದಾರೆ. ಮತ್ತು ಈ ಟೈರ್ ಪ್ರೈಸ್ ಎಷ್ಟು ಅಂತಂದರೆ 1200 ರೂಪಾಯಿ ಟೈರ್ ಪ್ರೈಸ್ ಇರೋದು. ಮತ್ತು ನೆಕ್ಗೆಲ್ಲ ಸೇರಿ ಒಂದು 50 ರೂಪಾಯಿ, ಅದೊಂದು 100 ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ. ಫಿಟ್ಟಿಂಗ್ ಫ್ರೀ ಇದೆ, ಫಿಟ್ಟಿಂಗ್ ಫ್ರೀಯಾಗಿ ಮಾಡಿಕೊಡ್ತಾರೆ. ಇದನ್ನು ಫಿಟ್ ಮಾಡ್ತಿದ್ದಾರೆ. ಇದು ಹೆಸರು, ಟೈರ್ ಹೆಸರು ಬಂದುಬಿಟ್ಟು ಜಯ ಅಂತ ಅಂದ್ಬಿಟ್ಟು. ಟೈರೇ ಜಯ ಅಲ್ಲ, ಇದು ಆ್ಯಕ್ಚುಲಿ ಏನು ಗೊತ್ತಾ, ಈ ಟೈರ್ ಬಂದು TVS ಕಂಪ್ನಿದು ಡಿಸ್ಪ್ಲೇ ಟೈರ್ ತೊಗೊಂಡಿರೋದು. ಸೊ ಆಲ್ಮೋಸ್ಟು ಚೆನ್ನಾಗೇ, ಹಾಂ ಟ್ಯೂಬ್ಲೆಸ್. ಸೊ ಓಕೆ, ರೆಡಿ ಆಗಿದೆ. ಇವಾಗ ಪೇಮೆಂಟ್ ಮಾಡಬೇಕು. ಶಾಪ್ ಬಂದು ಇದೇನೆ. ನಾನು ಈ ಟೈರ್ ಹಾಕ್ಸಿರೋಂಥ ಶಾಪ್ ಹೆಸರು ಬಂದ್ಬಿಟ್ಟು ಶ್ರೀ ಧರ್ಮಸ್ಥಳ ಟೈರ್ ಅಂತ ಅಂದ್ಬಿಟ್ಟು, ಇದು ಮಿನರ್ವಾ ಸರ್ಕಲ್ ಹತ್ರ ಇದೆ. ಸೊ 2500 ರೂಪೀಸ್ ಪೇ ಮಾಡಿದ್ದೀನಿ. ಫಿಟ್ಟಿಂಗ್ ಎಲ್ಲ ಆಗಿದೆ. ಇದೇ ಶಾಪು. ಇವಾಗ ಫಿಟ್ಟಿಂಗ್ ಎಲ್ಲ ಫ್ರೀಯಾಗಿ ಮಾಡಿಕೊಟ್ರು, ಸಾಕು, ಇದರಲ್ಲೇ ಮೇಂಟೈನ್ ಮಾಡುವ. ಇಲ್ಲೆಲ್ಲ ಟೈರ್ ಅಂಗಡಿ, ಮ್ಯಾಟ್ ಅಂಗಡಿ ಎಲ್ಲ ಏಕ ಇದಾವೆ. ಒಬ್ರು ಫಿಟ್ ಮಾಡ್ತಾರೆ, ಒಬ್ರು ಫಿಟ್ ಮಾಡಲ್ಲ. 2500 ರೂಪಾಯಿ. ನಾನು ಏನೇ ಹೋಗಿದ್ದೆ ಟೈರ್ ಶಾಪಿಗೆ, ಅಲ್ಲಿ ನಾನು ಹಾಕ್ಸಿದ್ದು TVS ಜಯ ಅಂತ ಅಂದ್ಬಿಟ್ಟು. ಅವ್ರ ಹತ್ರ ಫಿಟ್ಟಿಂಗ್ ಫ್ರೀ ಇತ್ತು, ಆಯ್ತಾ. ಫ್ರೀ ಇದ್ದಿದ್ದಕ್ಕೆ ಅಲ್ಲೇ ಹೋದೆ. ಮಿಕ್ಕಿದ ಕಡೆ ಹೋದ್ರೆ ಒಂದು 50-70 ರೂಪಾಯಿ, 70 ರೂಪೀಸ್ ಏನೋ ಚಾರ್ಜ್ ಮಾಡ್ತಾರೆ. ಆದರೆ ಟೈರಲ್ಲಿ ಕಮ್ಮಿ ಮಾಡ್ತಾರೆ, ಆಯ್ತಾ. ಟೈರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಕಮ್ಮಿ ಮಾಡ್ತಾರೆ. ಬಟ್ ಏನಂತಂದ್ರೆ ಇದನ್ನ ಇಲ್ಲಿ ಫಿಟ್ಟಿಂಗ್ ಚಾರ್ಜ್ ಇತ್ತು. ಅವ್ರು ಹೇಳ್ತಾ ಇದ್ದಿದ್ದೇನೆಂದ್ರೆ ಹೊರಗಡೆ ಬೇರೆ ಕಡೆ ಮಾಡಿಸ್ಕೊಳ್ಳಿ ಫಿಟ್ಟಿಂಗ್ ಅಂತ. ಇವ್ರು ಹೇಳಿದ್ದು ನಮ್ಮಲ್ಲೇ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಇವರೇ ಫಿಟ್ ಮಾಡೋದ್ರಿಂದಾಗಿ ಸ್ವಲ್ಪ ಮಿಷಿನಲ್ಲೆಲ್ಲ ಫಿಟ್ ಮಾಡ್ತಾರಲ್ವ, ಅದಕ್ಕೋಸ್ಕರ ಏನು ಮಾಡಿದೆ, ಇವ್ರ ಹತ್ರನೇ ಹೋದೆ. ಇದರಿಂದ ನಮಗೂ ಬೆನಿಫಿಟು. ಆ ರಿಮ್ಮು ಬೆಂಡ್ ಆಗೋದು ಆ ಥರ ಏನು ಇರೋದಿಲ್ಲ. ಇಲ್ಲ ಅಂತಂದರೆ ಅದೇನೋ ಇದಲ್ವ, ಅದು ಹಾಕ್ಬಿಟ್ಟು ಉದ್ದಕ್ಕೆ ರಾಡ್ ಇರುತ್ತಲ್ಲ, ಅದೆಲ್ಲ ಹಾಕಿ ಎಳ್ದು ಮಾಡಿದ್ರೆ ಬೆಂಡೆಲ್ಲ ಆದಂಗೆ ಆಗ್ಬಿಡುತ್ತೆ. ಅದೆಲ್ಲ ಯೋಚನೆ ಮಾಡಿದೆ. ಸೊ ಹಾಗಾಗಿ ಇವ್ರ ಹತ್ರ ಮುಂಚೆ ಕೂಡ ನಾನು ಟೈರ್ ಹಾಕಿಸ್ಕೊಂಡಿದ್ದೀನಿ ನನ್ನ ಹಳೆ ಗಾಡಿಗಳಿಗೆ. ಇವ್ರ ಹತ್ರನೇ ಹೋಗಿ ಹಾಕಿಸ್ಕೊಂಬಂದೆ. 2500 ರೂಪೀಸು. ಮತ್ತು ನೆಕ್ ಏನಕ್ಕೆ ಅಂತಂದರೆ ವೀಲ್ದು ನೆಕ್ ಬರುತ್ತಲ್ವ, ಏರ್ ಹೊಡೆಯೋದು, ಅದು
50 ರುಪೀಸು, 2 ಸೈಡ್ ಕೂಡ 2 ಟೈರ್ಗೆ ಸೇರಿ ಅದೊಂದು 100 ರುಪೀಸ್ ಆಯಿತು. 1200 ರೂಪಾಯಿ ಟೈರ್ಗೆ ಜಯ, ಟಿ ವಿ ಎಸ್ ಕಂಪ್ನಿದು ಜಯ ಅಂತ ಅಂದ್ಬಿಟ್ಟು ಟೈರ್ ಹೆಸರು. ಇವಾಗ ಎಲ್ಲ ಬಜಾಜ್ ಗಾಡಿಗಳು ಬರ್ತಿರೋದು ಅದು ಮೆಟ್ರೋ ಮತ್ತು ಜಯ ಅಂತ ಬರ್ತಿದೆ. ಇದನ್ನೇ ಹಾಕ್ಕೊಂಡೆ ನಾನು ಇವಾಗ ಗಾಡಿ ಓಡಿಸ್ಕೊಂಡ್ಬಂದಿದ್ದೀನಿ. 40 ಏರ್ ಪ್ರೆಷರ್ ಇಡಿಸಿರೋದು, ಸ್ಮೂದಾಗೇ ಇದೆ, ಏನೋ ನನಗೇನೋ ಅಷ್ಟು ಏನು ಅನ್ನಿಸ್ತಾ ಇಲ್ಲ, ಸ್ಮೂದಾಗಿದೆ, ಚೆನ್ನಾಗಿದೆ. ನೋಡೋಣ ಎಷ್ಟು ಬಾಳಿಕೆ ಬರುತ್ತೆ ಅಂತ ಅಂದ್ಬಿಟ್ಟು. ಸೊ ಹೋದರೆ ಹಾಕಿಸ್ಕೊಂಡ್ರೆ ಆಯಿತು, ಏನು 1000-1200 ರೂಪಾಯಿ ಅಲ್ವಾ, ಮ್ಯಾನೇಜ್ ಮಾಡ್ಬೋದು. ಈ ಥರ ಇತ್ತು. ಮತ್ತು ಹೇಳ್ಬೇಕು ಅಂತಂದರೆ ಟೈರ್ಗೆ ಆಲ್ಮೋಸ್ಟು ಎಲ್ಲ ಕಡೆನೂ ಸೇಮ್ ರೇಟು. ಅವ್ರು ಹೇಳ್ತಾ ಇರೋದೇನಂತಂದರೆ GST ಬರೋಕ್ಕಿಂತ ಮುಂಚೆ ಬಂದುಬಿಟ್ಟು ಹೆಂಗೋ ನಾವು ಬಿಲ್ಲು ಬೇಡ, ಅದು ಬೇಡ, ಇದು ಬೇಡ ಅಂದ್ಕೊಂಡು ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ಅದರಲ್ಲಿ ಒಂದು 200-300 ರೂಪಾಯಿ ಉಳಿಸ್ತಾ ಇದ್ವಿ, ಆಯಿತಾ. ಅವ್ರು ಹೇಳ್ತಿರೋದು ಇವಾಗ ಆ ಥರ ಆಗಲ್ಲ, ಕಂಪಲ್ಸರಿ ಬಿಲ್ಲು ತಗೊಳ್ಳೇಬೇಕು ಅಂತ ಹೇಳಿದ್ರು. ಸರಿ ಸರ್ ಆಯಿತು ಅಂದ್ಬಿಟ್ಟು ಅವ್ರ ಕಡೆಯಿಂದಾನೆ ಹಾಕಿಸ್ಕೊಂಬಂದೆ. ಸೈಡಲ್ಲಿ ನೀವು ನೋಡ್ಬೋದು, ಇದು ಬಿಲ್ಲು ಪ್ರೈಸ್ ಆಗಿರುತ್ತೆ. ನೀವೇನಾದರೂ ಇಂಟ್ರೆಸ್ಟೆಡ್ ಆ ಕಡೆ ಸರೌಂಡಿಂಗ್ ಇದ್ದರೆ ಹೋಗಿ ಅವ್ರ ಹತ್ರ ಫಿಟ್ ಮಾಡಿಸ್ಕೊಂಬರ್ಬೋದು, ನೀಟಾಗಿ ಕೆಲಸ ಮಾಡಿಕೊಡ್ತಾರೆ. ನನಗೆ ಖುಷಿ ಆಯಿತು. ಮತ್ತು ಯಾವುದೇ ಥರ ಪ್ರಮೋಷನ್ ವಿಡಿಯೋ ಅಲ್ಲ, ಆಯಿತಾ. ನನಗಿಷ್ಟ ಆಗಿದ್ದು ನಾನು ಹೇಳ್ತೀನಿ, ನಾನು ಪ್ರಮೋಟ್ ಮಾಡ್ತಾ ಇದ್ದೀನಿ, ನಾನು ಅಲ್ಲಿ ಹೋಗಿ ಹಾಕಿಸ್ಕೊಂಡೆ. ಇವಾಗ JC ರೋಡ್ ಹೆಂಗಾಗ್ಬಿಟ್ಟಿದೆ ಅಂತಂದರೆ ಹೋಲ್ಸೇಲ್ ಬಲ್ಕಾಗಿ ತೊಗೊಂಡ್ರೆ ನಾವು ಕಮ್ಮಿ ಮಾಡ್ತೀವಿ, 1 ಟೈರ್ 2 ಟೈರ್ಗೆ ಕಮ್ಮಿ ಮಾಡೋಕ್ಕಾಗಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳಿದ್ದು. ಆಲ್ಮೋಸ್ಟ್ ಎಲ್ಲ ಅಲ್ಲಿ ನಾನು ಒಂದು 5-6 ಅಂಗಡಿ ಸುತ್ತದೆ, ಎಲ್ಲ ಕಡೆನೂ ಇದ್ದಿದ್ದು 1300 ರುಪೀಸೇ ಹೇಳ್ತಾ ಇದ್ದಿದ್ದು, ಆಯಿತಾ. 1300, 50 ರುಪೀಸ್ ಕಮ್ಮಿ ಮಾಡ್ತೀವಿ ಅಂತ ಹೇಳ್ತಿದ್ರು. ಆದರೆ ಫಿಟ್ಟಿಂಗ್ ಚಾರ್ಜು ನೀವು ಹೊರಗಡೆ ಮಾಡಿಸ್ಬೇಕು ಅಂತ ಹೇಳಿದ್ರು. ಸೊ ಈ ಥರ ಇರೋವಂಥದ್ದು. ಮತ್ತು ಟೈಮ್ ಇದ್ದರೆ ಆ ಕಡೆ ಹೋದರೆ ನೀವು JC ರೋಡ್ಗೆ ಹೋಗಿ ಫಿಟ್ ಮಾಡಿಸ್ಕೋಬೋದು. ಇಲ್ಲ ಅಂತಂದರೆ ನಿಮ್ಮ ಅಕ್ಕಪಕ್ಕನೇ ಸಿಕ್ಕಿದ್ರೆ ಅಲ್ಲೇ ಫಿಟ್ ಮಾಡಿಸ್ಕೊಳ್ಳಿ, ಅಷ್ಟೇನು ಡಿಫ್ರೆನ್ಷಿಯೇಟ್ ಬರೋಲ್ಲ. ಅಲ್ಲಿ ಹೋದರೆ ಒಂದು 100 ರೂಪಾಯಿ 150 ರೂಪಾಯಿ ಉಳಿಸ್ಬೋದು ಅಷ್ಟೇ. ಇನ್ನೇನು ಟೈರ್ ಮೇಲೆ ಇನ್ನೇನು ಹೆಚ್ಚಿಗೆ ಏನು ಉಳಿಸೋಕ್ಕಾಗಲ್ಲ. ಸೊ ಇದಿಷ್ಟು ಸ್ನೇಹಿತರೆ ಈ ವಿಡಿಯೋದಲ್ಲಿ. ವಿಡಿಯೋ ಹೇಗಿತ್ತು ಅಂತ ತಿಳಿಸಿ. ಇಷ್ಟ ಆದರೆ ಕೂಡಲೇ ಲೈಕ್, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.